ಎಜಿ ನ್ಯೂಸ್ಗೆ ಸ್ವಾಗತ. 2028ರ ವಿಧಾನಸಭಾ ಚುನಾವಣೆ ಕ್ರಾಂತಿ ನೆಲ ಕಿತ್ತೂರಿನಲ್ಲಿಯೂ ನಿಧಾನವಾಗಿ ರಂಗೇರುತ್ತಾ ಇದ್ದು, ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಕಿತ್ತೂರು ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡ್ರು ಹಾಗೂ ಖಾನಾಪುರ ಕ್ಷೇತ್ರದ ಮಾಜಿ ಶಾಸಕ ಅರವಿಂದ ಪಾಟೀಲ್ ಅವರೊಂದಿಗೆ ಮುಕ್ತವಾಗಿ ಸಂವಾದ ಮಾಡಿ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ಮುಖಂಡರುಗಳನ್ನ ಕಾರ್ಯಕರ್ತರುಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಿಮ್ದೇ ಆದ ಪ್ಲಾನ್ಗಳೇನು ಸರ್? ಭಾರತೀಯ ಜನತಾ ಪಕ್ಷಕ್ಕೆ ಸಂಘಟನೆ ಅಂತಕ್ಕಂಥದ್ದು ನಿರಂತರ ಪ್ರತಿದಿನವೂ ಸಹಿತ ನಮ್ಮದು ಸಂಘಟನೆ ನಿರಂತರ ಇರ್ತದ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಹಜಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕಾಣಿಸ್ಬೋದು ಬಲದಾನ, ಅದು ಒಳಗೆ ಇರ್ತಕ್ಕಂಥ ಮತದಾರ ಸಮಯ ಸಂದರ್ಭವನ್ನ ನೋಡ್ತಿದ್ದಾರೆ. ಆ ಸಮಯ ಸಂದರ್ಭ ಅವ್ರಿಗೆ ಅವಕಾಶ ಸಿಗ್ತಕ್ಕಂಥ ಸಂದರ್ಭ ಜೊತೆಗೆ ಅವ್ರ ಜೊತೆಗೆ ನಾವು ನಿಲ್ಬೇಕಾಗ್ತದೆ. ಕೇವಲ ನಾವು ಇವತ್ತು ಭಾಷಣ ಮಾಡಿ ಸಭೆಗಳನ್ನ ಮಾಡಿದ್ರೆ ಅದು ಸಂಘಟನೆ ಆಗೋದಿಲ್ಲ. ಕೆಳ ಹಂತದಲ್ಲಿ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ಏನ ನಮ್ಮ ಜೊತೆಗಿದ್ದಂತ ಕಾರ್ಯಕರ್ತರು ಮುಖಂಡರು ಏನ್ ನಮ್ಮಿಂದ ಸಣ್ಣ ಪುಟ್ಟ ಏನಾದ್ರು ತಪ್ಪಾಗಿರ್ತಾವ, ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ತಾವಲ್ಲ, ನಾವೆಲ್ಲಾದ್ರೂ ಕ್ಷಮೆ ಕೇಳಿಕ್ಕೆ ಸಾಧ್ಯ ಅವ್ರನ್ನ ಕ್ಷಮೆ ಕೇಳಿ ತಿದ್ಕೋತಕ್ಕಂಥ ಕೆಲಸ ಮಾಡಿ ಜೊತೆಗೆ ಸಂಘಟನೆಯನ್ನ ಮತ್ತೆ ನಮ್ಮ ದೇವರ ಹೆಚ್ಚಿನ ಸಂಘಟನೆ ಕೆಳ ಹಂತದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ನಾನು ಶಾಸಕ ಆಗ್ಬೇಕಂತ ಇರ್ತಕ್ಕಂಥದ್ದು ಅಭಿಮಾನಿಗೂ ಸಹಜ. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ನಮ್ದು ಆಡಳಿತ ನೋಡಿರ್ಬೋದು, ಕೆಲಸ ನೋಡಿರ್ಬೋದು. ನಾವು ಕೆಲಸವನ್ನು ತಂದ ಸಂದರ್ಭದಲ್ಲಿ ಬಹಳ ಜನ ನಮಗೂ ಹಳ್ಳಿ ಮಟ್ಟದಲ್ಲಿ ಇವತ್ತಂತ ನಾವೆಲ್ಲ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಬಹಳ ಜನ ಒಬ್ಬ ಹೀಗೆ ಮಾತಾಡ್ತಾರೆ. ಆದ್ರೆ ಇವತ್ತ ನಮ್ಮ ಪಕ್ಷ ಯಾರನ್ನ ಗುರುತಿಸಿ ಇವತ್ತು 2028ಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಮಾಡ್ತಾರೆ ಬರ್ತಕ್ಕಂಥ ಒಂದೇ ನಮ್ಮದು ಶಪಥದ ಒಂದು ಪ್ರತಿಜ್ಞೆ ಅದ. 2028ರ ಚುನಾವಣೆ ಒಳಗೆ ಕಿತ್ತೂರ ತಾಯಿ ಚೆನ್ನಮ್ಮಾಜಿಯ ಒಂದು ಸ್ಟ್ಯಾಚ್ಯೂ ಮುಂದ್ಗಡೆ ಬಿಜೆಪಿ ಧ್ವಜವನ್ನ ಹಾರಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ತಾಯಿಯಿಂದ ಸೋದು ಎಲ್ಲರನ್ನ ಕಟ್ಕೊಂಡು ಪ್ರಾಮಾಣಿಕವಂತ ಕೆಲಸವನ್ನು ಮಾಡೇ ಮಾಡ್ತೇವೆ ಅನ್ನೋ ವಿಶ್ವಾಸದ. ಆ ವಿಶ್ವಾಸಕ್ಕೆ ಎಲ್ಲರ ಸಂಘಟನೆ ಬಹಳ ದೊಡ್ಡದು. ಯಾಕಂದ್ರೆ ಹನಿ ಹನಿ ಕುಡಿದ ಹಳ್ಳ ತನಿ ತನಿ ಕುಡಿದ ಅಷ್ಟೊಂದು ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಾಗಿ ಯಶಸ್ವಿ ಆಗುತ್ತೆ. ನಾನು ಒಬ್ಬನ ಮಾಡ್ತಂದ್ರೆ ಯಾವುದು ಮಾಡ್ಲಿಕ್ಕೆ ಅಸಾಧ್ಯ. ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಎಲ್ಲರೂ ಸಂಘಟನೆಗೆ ತಮ್ಮನ್ನು ತಾವು ತೊಡಗಿಕೊಳ್ಬೇಕು. ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಪಕ್ಷ ಎಲ್ಲೇ ಇದ್ರು ಸಹಿತ ಒಂದು ಗುಂಪು ಮೇಲೆ ಚುನಾವಣೆ ಆಗ್ತಾವ. ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ನಮ್ಮ ಗುಂಪು ಅವು ಗುಂಪು ಅದು ಸಹಿತ ಗ್ರಾಮ ಪಂಚಾಯತಿ ಇವತ್ತು ಜಿ ರಾಮ್ಜಿ ಅಂತಕ್ಕಂಥ ಒಂದು ಹೊಸ ಕಾಯ್ದಿನಂತ 125 ಹೆಚ್ಚಿನ ಅವಕಾಶ ದುಡ್ಲಿ ಕೊಟ್ಟಿದ್ದಾರೆ. ಜೊತೆಗೆ ರೈತರಿಗೆ ಅನುಕೂಲ ಆಗಂತ 2 ತಿಂಗಳ ಅಲ್ಲಿ ಗ್ರಾಮ ಪಂಚಾಯತಿ ಸಭೆ ಮುಖಾಂತರ ಆ ಕೆಲಸದ ಒತ್ತಡ ಮೇಲೆ ಕೆಲಸವನ್ನು ಹಾಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಅದೆಲ್ಲ ನಾವು ಯಶಸ್ವಿ ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಕೊಟ್ಟಂತ ವಿಜಿ ರಾಮ್ಜಿನ ಯಶಸ್ವಿ ಮೂಲಕ ನಾವು ಗ್ರಾಮ ಪಂಚಾಯತಿ ಸಹಿತ ನಮ್ಮ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸ್ಬೇಕು. ಅದಕ್ಕೂ ಸಹಿತ ಪ್ರಾಮಾಣಿಕವಾದಂತ ಪ್ರಯತ್ನ ಸಂಘಟನೆಯನ್ನ ಮಾಡ್ಬೇಕು, ವಿಶ್ವಾಸ ಇರ್ತದೆ. ಇನ್ನೊಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಘೋಷಣೆ ಆಗೋಕ್ಕಿಂತ ಮೊದಲು ನಾವು ಈಗಾಗಲೇ ಹಳ್ಳಿ ಮಟ್ಟದಲ್ಲಿ ಅಡ್ಡಾಡ್ತೀವಿ, ಇನ್ನೂ ಹೆಚ್ಚಿನ ಕೋನ ಅಡ್ಡಾಡ್ತೀವಿ. ಅಲ್ಲಿ ಆ ಭಾಗದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಪ್ರಮುಖರು, ಕಾರ್ಯಕರ್ತರು ಸೌದು ಯಾರನ್ನ ಗುರುತಿಸಿ ಟಿಕೆಟ್ ಅಲ್ಲಿ ಹಾಕ್ತಕ್ಕಂಥ ಯಾವ್ದು ರಿಸರ್ವೇಶನ್ ಆಗುತ್ತಾ ಆ ಒಂದು ರಿಸರ್ವೇಶನ್ ಅಲ್ಲಿ ಯಾರನ್ನ ಹೆಚ್ಚಿನ ಒತ್ತಡ ಮೇಲೆ ಅಭಿಪ್ರಾಯ ಮೇಲೆ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ. ಅವು ಇವನ್ನ ಕೊಡ್ಬೇಕಂತ ನಾವು ಯಾವನ್ನೂ ಗುರುತಿಸಿಲ್ಲ. ಅಲ್ಲಿ ಇರ್ತಕ್ಕಂಥ ಭಾಗದಾಗ ಗುರುತಿಸಿ ಮಾಡ್ತಂತ ಎಲ್ಲರೂ ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ನಾವ ಕ್ಯಾಂಡಿಡೇಟ್ ಆದ ಯಾವ ರೀತಿ ಪ್ರಯತ್ನ ಅಷ್ಟದಷ್ಟು ಪ್ರಯತ್ನ ಮಾಡಿ ಗೆಲ್ಲಿಸ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ಬರತಕ್ಕಂಥ 2028ಕ್ಕೆ ಇದೊಂದು ನಮಗ ಮೆಟ್ಲಿ ಹತ್ಲಿಕ್ಕೆ ಇದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ಕೊಂತೀವಿ. ಜಿಲ್ಲಾ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದೊಡ್ಡಗೌಡರು ಈ 2028ಕ್ಕೆ ಕುಸ್ತಿ ಅಖಾಡದ ಪ್ಲೇಸ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದಾಗ್ತಾ ಇದೆ ಸರ್. ಏನ್ ನಿಮ್ದು ಕುಸ್ತಿ ಅಖಾಡ ಕಿತ್ತೂರು ಅಥವಾ ಬೈಲಹೊಂಗಲ? ಇದಕ್ಕೆ ಕಾರಣನೂ ಇರ್ಬೋದು ಅಂತ ಅನಿಸ್ತದೆ. ಮೊನ್ನೆ ನಡೆದಂತ ಡಿಸಿಸ್ ಬ್ಯಾಂಕಿನ ಚುನಾವಣೆಗ ನಮ್ಮದೇ ಪಕ್ಷದ ಸ್ನೇಹಿತರು ನನ್ನ ಜೊತೆಗೆ ಚುನಾವಣೆ ನಿಂತಾಗ ಅವು XML ಆಗಿ ಕೆಲಸ ಮಾಡಿದವು. ಅವು ಗೆದಿಬೇಕಂತ ನಿಂತಿದ್ವು, ನಾನು ಗೆದಿಬೇಕಂತ ನಿಂತಿದ್ವಿ. ಅವನ್ನ ನಾವು ಅಲ್ಲಿ ಜನ ಹೆಚ್ಚಿನ ಮತ ನನಗಾಗಿಸಿ ನಾನು ಗೆಲ್ಸಿದ ನಿಂತಾಗ ಜನ ಮಾತಾಡ್ತಾ ನಾನೇನ ಇಲ್ಲಂತಲ್ಲ ಅದ ನಾನು ಬೈಲಹೊಂಗಲಕ್ಕೆ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳದ ಜಗದೀಶ್ ಮಟ್ಗುಡುಗು ಮಾಜಿ ಶಾಸಕದ ಅದು ಬೇರೆ ಸಹಿತ ಇವತ್ತು ಅಭ್ಯರ್ಥಿ ಆಗ್ತಾ ಪಕ್ಷ ಹಂಗ್ ಗುರುತಿಸಿ ಬೈಲಹೊಂಗಲ ಮಾಡುತ್ತೆ. ಅವನ್ನ ಗೆಲ್ಲಿಸಿ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ದು ಕಿತ್ತು ಒಳಗನ ವಿಶೇಷವಂತ ನಮ್ಮದ ಬೇಡಿಕೆ ಅದ. ಟಿಕೆಟ್ ಅವಕಾಶಕ್ಕೂ ಸಹಿತ ಇಲ್ಲೇ ಮಾಡ್ತೀವಿ, ಸಿಗದೆ ಇದ್ದು ಸಹಿತ ಇಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ತಾಯಿ ಚೆನ್ನಮ್ಮಾಜಿಯ ಕೋಟೆಯನ್ನ ಕಟ್ಟಬೇಕಂತಕ್ಕಂಥ ಆಸೆ ಇದ್ದಂತ ಒಬ್ಬ ವ್ಯಕ್ತಿ ನಾನು. ನಿಗಾವನ್ನ ಮಾಡ್ಬೇಕಂತೇಳಿ ಇಚ್ಛೆಯನ್ನು ಹೊಂದಂತ ವ್ಯಕ್ತಿ. ಕುಡಿ ನೀರಿನ ಪ್ರತಿ ಗ್ರಾಮಕ್ಕೆ ಕೊಡ್ಬೇಕಂತಕ್ಕಂಥ ಇಚ್ಛೆಯನ್ನು ಹೊಂದಂತ
ಅವೆಲ್ಲ ನಾವು ಸಂಪೂರ್ಣ ಮಾಡ್ಬೇಕಾದ್ರೆ ನಾವು ಇಲ್ಲೇ ಮಾಡ್ಬೇಕಾಗತ್ತ. ತಾಯಿ ಚೆನ್ನಮ್ಮಾಜಿಯ ಒಂದೇನ ಕೋಟೆ ಕಟ್ತಕ್ಕಂಥ ಕನಸು ಮಾಡ್ಬೇಕಾದ್ರೆ ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳ್ತಕ್ಕಂಥ ಕೆಲಸ ಕಿತ್ತೂರಲ್ಲಿ ಮಾಡಿ. ಸರ್, ಕೊನೆ ಪ್ರಶ್ನೆ. ಈಗ ಸಂಸದರಿಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ನೀವು ಸಹ ವೋಟ್ ಮಾಡಿ ಸಾಕಷ್ಟು ಲೀಡ್ ಕೊಟ್ಬಿಟ್ಟು ಗೆಲ್ಸಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಕಿತ್ತೂರು ಖಾನಾಪುರಗಳಿಗೆ ಸ್ವಲ್ಪ ಪ್ರಾದೇಶಿಕ ಅಸಮತೋಲನ ಆಗ್ತಿದೆ ಸರ್. ಒಂದ್ ಟವರ್ಗೆ ಇರ್ಬೋದು, ಸಾಕಷ್ಟು ಇದು. ತಾವೇನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ನಿವಾರಣೆ ಮಾಡ್ತೀವಿ ಸರ್, ಅವ್ರಿಗೆ ಹೇಳ್ತೀರಾ ಸರ್? ಸಂಸದು ಇವತ್ತು ನಮಗ ಕೇಂದ್ರದಲ್ಲಿ ಆಗ್ತಕ್ಕಂಥ ಕೆಲಸ, ರಾಜ್ಯದಲ್ಲಿ ಆಗ್ತಕ್ಕಂಥ ಕೆಲಸ, ಮಾಡ್ತಕ್ಕಂಥ ಕೆಲಸ ಎಲ್ಲ ಬೇಯ್ಬೇಕಿತ್ತ. ನಾವು ಇವತ್ತು ಶಾಸಕರನ್ನ ಕೇಳ್ತಕ್ಕಂಥ ಕೆಲಸವನ್ನು ನಾವು ಸಂಸದ ಕೇಳ್ತೀವಿ. ಯಾಕಂದ್ರೆ ನಮ್ಗೆ ಯಾವ್ದಾದಾಗ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಪಾರ್ಟಿ MLA ಇಲ್ಲ ಕಿತ್ತೂರು ಒಳಗಡೆ. ಅದಕ್ಕೆ ನಮ್ಮ ಪಲ್ಲಗ ಹೋಗ್ತಕ್ಕಂಥ ರಸ್ತೆ ಬೇಕಾಗಿದೆ, ದೇವಸ್ಥಾನಕ್ಕೆ ಒಕ್ಕಬೇಕಾಗಿದೆ, ಗುಡ್ಗಾಡ್ ಒಳಗ ನಮಗೆ ಟಾವುಗಳು ಬೇಕಾಗಿದಾವೆ. ಆ ರೀತಿ ಬೇಡಿಕೆ ಸಹಜ. ಯಾಕಂದ್ರೆ ಕುಡಿಯೋ ತೊಂದರೆ ಆಗ್ಲೇ ನಾವೇನು ಬ್ಯಾಗ್ಯಾದ ಕಡೆ ಹೋಗಿಪ್ಪ, ನಮ್ಮ ಇಂಟೋದ ಅವು ಕಡೆನೂ ಹೋಗ್ಬೇಕಂತೇಳಿ ಮೋದಿ ಅವನ ಮತ್ತೊಮ್ಮೆ ಪ್ರಧಾನಿ ಮಾಡೋದು ಅತಿ ಹೆಚ್ಚಿನ 35,000 38,000 ಮಟ್ಟ ಲೀಡ್ ಮಾಡಿಕೊಟ್ಟಂತ ಒಂದು ಕ್ಷೇತ್ರ. ಆ ಸಂಸದ ಮಾಡ್ತಕ್ಕಂಥ ಕೆಲಸ ನಾವು ಪಣಜಿಯಿಂದ ಹೋಗ್ತಕ್ಕಂಥ ಹೈದರಾಬಾದ್ ರಸ್ತೆ ಇರ್ಬೋದು, ಮತ್ತೆ NH4ಗಳನ್ನ ಆಗ್ತಕ್ಕಂಥ ರಸ್ತೆ ಇರ್ಬೋದು, JGM ಜಲ ಮಿಷನ್ದಲ್ಲಿ ಇವತ್ತು ಕ್ರೋಢೀಕರಣ ಮಾಡ್ಲಿಕ್ಕೆ 50% ಹಣವನ್ನ ತೊಡಗಿಸ್ತಕ್ಕಂಥ ಇರ್ಬೋದು, ಮಲ್ಟಿ ವಿಲೇಜ್ ಕುಡಿ ನೀರಿನ ಮಾಡ್ತಕ್ಕಂಥ 50% ಹಣ ತೊಡಗಿಸ್ತಕ್ಕಂಥ ಕೆಲಸ ಇರ್ಬೋದು. VG ರಾಮ್ಜಿ ಒಳಗೆ ಇವತ್ತು ಮೊದಲು 90% ಕೊಡ್ತಿದ್ದು 60% ಕೊಡ್ತಕ್ಕಂಥ ಅನುದಾನದ ವ್ಯವಸ್ಥೆ ಇರ್ಬೋದು. CRF ಕೊಡ್ತಕ್ಕಂಥ ರಸ್ತೆಗಳಿಗೆ ಕೊಡ್ತಕ್ಕಂಥ 50%. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೊಡ್ತಕ್ಕಂಥ ರಸ್ತೆಗಳನ್ನ ಇವತ್ತು ಮಾನ್ಯ ಸಂಸದಿಗೆ ಬರ್ತದ. ಅದ್ರ ಮೀದ ಸಹಿತ 5 ಕೋಟಿಗಳ ಪ್ರತಿ ವರ್ಷವಾಗಿ ಅನುದಾನ ಬರ್ತದ ಸಂಸ್ಥೆ. ಆದ್ರೆ 8 ಕ್ಷೇತ್ರ 5 ಕೋಟಿಗಳು ಕೆಲಸ ಮಾಡ್ಬೇಕಾಗುತ್ತೆ. ಆದಷ್ಟಿಂದ ನಮ್ಮ ಬೇಡಿಕೆ ಬಹಳ ದೊಡ್ಡದಿರ್ತದೆ. ಯಾಕಂದ್ರೆ ಸಹಜ ನಾವು ಬೇಡಿಕೆ ನಮ್ದು ಎಲ್ಲ ನಾವು ದೇವಸ್ಥಾನ ಹಿಂದೂ ಇದ್ದ ನಮ್ಮ ದೇವಸ್ಥಾನ ಭಾಳ ಇರ್ತಾವ. ಆ ರೀತಿ ಮಾಡ್ತಕ್ಕಂಥದ್ದು ಅದು ಸಹಿತ ಎಷ್ಟು ಸಾಧ್ಯ ಕೊಡ್ತಕ್ಕಂಥ ಕೆಲಸ. ಇನ್ನೇನು ಹೆಚ್ಚಿನ ಬೇಡಿಕೆ ಅನುವಾಗಿ ಕಿತ್ತೂರು ಖಾನಾಪುರ ಕೊಡ್ತಕ್ಕಂಥ ಕೆಲಸ ನಾವು ಕೇಳ್ತೀವಿ. ಈಗಾಗಲೇ ಕೊಡ್ತಾ ಇದ್ದಾಗ ಇನ್ನೂ ಹೆಚ್ಚಿನ ಬೇಡಿಕೆ ನೋಡೋಣ. ಅದ್ರ ಜೊತೆಗೆ ಇವತ್ತು ನಮ್ಮ ಕಿತ್ತೂರು ಭಾಗದಲ್ಲಿ ಇರ್ತಕ್ಕಂಥ ಕುಲ್ಲೋಳಿ ಗ್ರಾಮ ಪಂಚಾಯತಿ ಇರ್ಬೋದು, ಅದ್ರ ಜೊತೆಗೆ ಈ ಕಡೆ ವಿಶೇಷ ನಮ್ಗಿಂತ ಖಾನಾಪುರ ತಾಲೂಕು ಬಹಳ ಇವತ್ತು ಮೊಬೈಲ್ ಇವತ್ತಿನ ದಿನ ಸಹಿತ ಟಾವರ್ಗಳ ತೊಂದರೆ ಆಗ್ತಾ ಇದ್ದು ಸತ್ಯ. ಹಿಂದೆ ನಾವು MLA ಇದ್ದಾಗ ಅನಂತ ಹೆಗಡೆ ಅವರಿಂದ ಒಂದು ಕುಲ್ಲೋಳಿಯಲ್ಲಿ ನಾವು ಸಣ್ಣ ಪ್ರಮಾಣದಿಂದ ಒಂದು ಟವರ್ ಮಾಡಿದ್ವಿ. ಅದು ಸಹಿತ ಆ ಸಂಪೂರ್ಣ ದೊಡ್ಡ ಟವರ್ ಆದಾಗ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಆ ಟವರ್ಗಳನ್ನ ಮಾಡ್ಲಿಕ್ಕೆ ಅವ್ರ ಜವಾಬ್ದಾರಿ, ಸಂಸದ ಜವಾಬ್ದಾರಿ. ಯಾಕಂದ್ರೆ ಆ ಜವಾಬ್ದಾರಿಯನ್ನ ಆಯ್ತು ನಾವು ಸಹಿತ ಅವ್ರಿಗೆ ಪ್ರಯತ್ನ ಮಾಡ್ತಾ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಅದನ್ನ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರನ್ನ ಕಟ್ಕೊಂಡು ಅದನ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಸ್ತಾರೆ. ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ನೀವು ಒಬ್ಬ ಬಿಜೆಪಿಯ ಕಿತ್ತೂರು ಕ್ಷೇತ್ರದ ಅಧಿನಾಯಕ, ಎಲ್ಲಾ ಕಾರ್ಯಕರ್ತರಿಗೆ ಒಬ್ಬ ನಾಯಕನಾಗಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೆಲವೇ ವಸ್ತುಗಳಿವೆ. ಎಲ್ಲರಿಗೂ ಸಹ ಏನ್ ಭರವಸೆ ಮತ್ತೆ ಅವ್ರಿಗೇನು ಹುಮ್ಮಸ್ ತುಂಬಲಿಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು ವಿಷಯನ ಸರ್ಕಾರದಲ್ಲಿ ಒಂದು ವಿಷಯನ ನಾನು ಹೇಳಬೇಕಾಗಿತ್ತು. ವೈದ್ಯ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಹಿಂದಿನ UPA ಸರ್ಕಾರ, ಇವತ್ತಿನ BJP ಸರ್ಕಾರ ತಿದ್ದುಪಡಿಯನ್ನು ಮಾಡಿ ಇವತ್ತ ಸಹಕಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತೇಳಿ ಮಾಡಿದಂತ ಇವತ್ತಿನ ಮ್ಯಾಲಿನ UPA ಕಾಂಗ್ರೆಸ್ ಸರ್ಕಾರ. ಆದ್ರೆ ಇವತ್ತ ಮತ್ತೆ ಎಲ್ಲಾ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡಿ ಸರ್ಕಾರದ ಹಸ್ತಕ್ಷೇಪ ಮಾಡತಕ್ಕಂಥ ಕೆಲಸ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತೆ ವೈಜ್ಞಾನಿಕ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮೊನ್ನೆ ಹೌಸ್ ಒಳಗಡೆ ಇವತ್ತು ಮತ್ತೆ ಎಲ್ಲಾ ಸರ್ಕಾರ ಸಂಘಗಳಿಗೆ ನಾಮಿನೇಷನ್ ಮಾಡಿ ಹಸ್ತಕ್ಷೇಪ ಮಾಡತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಸಹಕಾರಿಯಾಗಿ ನಾನು ಅದನ್ನ ವಿವರಿಸ್ತೀನಿ. ಯಾಕಂದ್ರೆ ಸಹಕಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥ ಬಹಳ ಜನ ಸಹಕಾರಿಗಳ ಬೇಡಿಕೆ ಮತ್ತ ಮನಸ್ಸಿನ ತೋಳಲಾಟ. ಅದಕ್ಕೆ ಅದನ್ನ ಸರ್ಕಾರಿಗಾಗಲಿ ತಿದ್ದುಪಡಿ ಮಾಡಿದ ಅದಕ್ಕೆ ಮುಕ್ತಿಯನ್ನು ಸಹಿತ ಹಾಕ್ಬೇಕು ಅಂತ ಒಂದು ವಿನಂತಿ ಮಾಡುತ್ತಾ ಬರ್ತಕ್ಕಂಥ ಚುನಾವಣೆಗಳನ್ನ ಎಲ್ಲರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡ್ತೀನಿ. ನಾವೆಲ್ಲ ಕೂಡಿ ಕುಂತಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂಕಿ ಭಾಳ ಇದ್ದಾಗ ನಮ್ಮ ಮತ ಭಾಳ ಅಂತ ನಾವೆಲ್ಲ ತಿಳ್ಕೊತೀವಿ. ಆದ್ರೆ ಇವತ್ತು ಬೇರೆ ಪಕ್ಷ ಮಾಡತಕ್ಕಂಥ ಸಂಘಟನೆ, ಬೇರೆ ಪಕ್ಷ ಸರ್ಕಾರ ಕೊಡ್ತಕ್ಕಂಥ ಕೆಲಸ, ಅವು ಕೊಡ್ತಕ್ಕಂಥ ವೋಟ್ ಬ್ಯಾಂಕ್ ಕೊಡ್ತಕ್ಕಂಥ ಸ್ಕೀಮ್ಗಳನ್ನ ನಾವು ಅಭ್ಯಾಸ ಸಹಿತ ನಾವು ಮಾಡ್ಬೇಕಾಗ್ತದೆ. ಅವನು ಸಹಿತ ಯಾವುದನ್ನು ನಾವು ಅಲಕ್ಷ್ಯ ಮಾಡಲಿಕ್ಕೆ ಸಾಧ್ಯನ. ಅವನ ಆದಾಯ ಮಂಡನೆ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎಲ್ಲ ಸದಸ್ಯರಿಗೆ ವಿನಂತಿ ಏನಂದ್ರೆ ನನ್ನ ಓಣಿಯನ್ನು ಹೆಂಗೆ ಎದಿಬೇಕು, ನನ್ನ ಮನೆಯನ್ನು ಹೆಂಗೆ ಎದಿಬೇಕು, ನನ್ನ ಬೂಟನ್ನು ಹೆಂಗೆ ಎದಿಬೇಕು, ನನ್ನ ಊರನ್ನು ನಾನು ಹೆಚ್ಚಿನ ಮತವನ್ನ 50%ಗಿಂತ ಹೆಚ್ಚು BJPಯನ್ನು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಇಡೀ ಕ್ಷೇತ್ರ ಗೆದಿಲಿಕ್ಕೆ ಸಾಧ್ಯ. ಕ್ಷೇತ್ರ ಗೆದ್ದಾಗ ರಾಜ ಗೆದ್ದಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲ ಕಳಕಳಿ ವಿನಂತಿ, ನೀವು ಇಲ್ಲಿ ಮಟ್ಟ ಪ್ರಯತ್ನ ಮಾಡ್ತಾ ಇದ್ದೀವಿ, ಸಂಘಟನೆ ಸಹಿತ ಮಾಡ್ತಾ ಇದ್ದೀವಿ. ನಿಮ್ ಕಡೆ ಯಾವುದೋ ನಮಗೆ ದೋಷ ಇಲ್ಲ.
ಆದ್ರೆ ನಾವು ಗೆಲ್ಲಲಿಕ್ಕೆ ಯಾವ ಹೆಜ್ಜೆಯನ್ನು ಇಡಬೇಕು ಆದಷ್ಟನ್ನ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಬೇಗ ಪಕ್ಷ ಅಸ್ತ್ರಗಳನ್ನ ನಾವು ಅಭ್ಯಾಸ ಮಾಡಿ ನಮ್ಮ ಅಸ್ತ್ರಗಳನ್ನ ಮಾಡಿ ನಾವು ಅಸ್ತ್ರಗಳನ್ನ ನಾವು ಬಿಡ್ತಕ್ಕಂಥ ಕೆಲಸ ಮಾಡಿ ನಾವು ಸಂಘಟನೆಯನ್ನು ಮಾಡೋಕ್ಕೂ ಬರ್ತಕ್ಕಂಥ ಚುನಾವಣೆಗಳನ್ನ ಬಾಯಿ ಮಾತಿನಲ್ಲ ಕೆಳಮಟ್ಟದ ಹಂತಗಳಿಗೆ ದುಡಿದು ನಾವು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದಾಗ ಸಂಘಟನೆ ಯಶಸ್ವಿ. ಯಾಕಂದ್ರೆ ಚುನಾವಣೆ ಅಂತಕ್ಕಂಥ ರಾಜಕೀಯದಾಗ ಗೆಲುವು ಒಂದು ಬಹಳ ದೊಡ್ಡ ಇವತ್ತು ಎದ್ದು ಕಾಣ್ತಾವ. ಒಂದೇ ಓಟಿನ ಗೆದ್ದು ಸೇದ ಗೆಲುವನ್ನು ನಾವು ತರಲಿಕ್ಕೆ ಪ್ರಾಮಾಣಿಕಂತ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಿಮ್ ಕಡೆ ವಿನಂತಿ ಅದ, ನಾವೆಲ್ಲ ಸಂಘಟನೆಯನ್ನು ಮಾಡಿ ತಮ್ಮನ್ನು ತಾವು ತೊಡಗಿಸ್ಕೊಡಿ. ನಾವೆಲ್ಲ ಅಂತೀವಿ ನನಗೆ ಶಿಕ್ಷಣ ಇಲ್ಲ, ನಾ ಯಾವ ಶಿಕ್ಷಣ ಸಹಿತ ನಾ ಬಿಜೆಪಿ ಜೊತೆಗೆ ಇರ್ತೀನಿ. ಯಾಕಂದ್ರೆ ಬಿಜೆಪಿ ಬಹಳ ನಿಷ್ಠಾವಂತ ಕಾಯಕತ್ತು. ಯಾಕಂದ್ರೆ ಇಡೀ ದೇಶದಲ್ಲಿ ಇವತ್ತ ಹಿಂದೂ ಸಮ್ಮೇಳನಗಳು ಆಗ್ತಾರೆ. ಅವಕ್ಕೆಲ್ಲ ನಮ್ಮನ್ನು ಸಹಿತ ನಾವು ತೊಡಗಿಸ್ಬೇಕು. ಅದಕ್ಕೆ ನಾವೆಲ್ಲ ಬೇರೆ ಪಕ್ಷ ಅನ್ನಕ್ಕಿಂತ ಹಿಂದೂ, ನಾವೆಲ್ಲ ಭಾರತ ದೇಶದ ಇರ್ತಕ್ಕಂಥ ಎಲ್ಲ ಹಿಂದೂ, ನಾವು ಮೊದಲ ನಮ್ಮ ಹಿಂದುತ್ವವನ್ನ ಬೆಳೆಸ್ತಕ್ಕಂಥದ್ದು, ಗಳಿಸ್ತಕ್ಕಂಥ. ಯಾಕಂದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ನಾವೆಲ್ಲ ಒಂದು ಅಂತಕ್ಕಂಥ ಎಲ್ಲ ಸಬ್ ಕಾಸ್ಟ್ಗಳನ್ನ ಒಂದ್ ಕಡೆ ಇಟ್ಟು ನಾವೆಲ್ಲ ಹಿಂದೂವಾಗಿ ಸಹಿತ ಹಿಂದೂ ಸಮ್ಮೇಳನ ನಮ್ಮನ್ನು ನಾವೆಲ್ಲ ಬೇರೆ ಕಡೆ ಸಹಿತ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಸಹಿತ ಮಾಡೋಣ. ಬರ್ತಕ್ಕಂಥ 14ನೇ ತಾರೀಕು ಸಂಪ್ಗಾಂವ್ ಹೋಬಳಿ ಮಟ್ಟದ ಒಂದು ಹಿಂದೂ ಸಮ್ಮೇಳನ ಈಗಾಗಲೇ ನಾವು ಸಂಪ್ಗಾಂವಲ್ಲಿ ಮಾಡಿದ್ದೀವಿ, ಜೊತೆಗೆ ನೇಸಿಗಿಲ್ಲಿ ಮಾಡಿದ್ದೀವಿ, ಕಿತ್ತೂರಲ್ಲಿ ಸಹಿತ ಯಶಸ್ವಿ ಮಾಡಿದ್ದೀವಿ. ನಾಳೆ 14ನೇ ತಾರೀಕು 3 ಗಂಟೆಗೆ ನೆಗನಾಳದಲ್ಲಿ MK ನಮ್ಮ ಹುಬ್ಳಿಯ ಹಿಂದೂ ಸಮ್ಮೇಳನ. ದಯವಿಟ್ಟು ಆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದವು ತಮ್ಮನ್ನು ತಾವು ತೊಡಗಿಸಬೇಕು. ಒಂದು ತಮ್ಮದೇ ಅಂತ ಪ್ರೊಸೆಷನ್ದಲ್ಲಿ ಜೊತೆಗೆ ಸಭೆಯಲ್ಲಿ ಯಶಸ್ವಿ ಮಾಡ್ಬೇಕಂತೇಳಿ ಕೈ ಮುಗಿದು ಎಲ್ಲ ನಮ್ಮ ಕಾಯಕರ್ತನ ಹಿಂದೂ ಸಹಿತ ವಿನಂತಿಸ್ತಾನೆ. ಮತ್ತೊಮ್ಮೆ ನಮ್ಮ ಪಕ್ಷದ ಕಾಯಕರ್ತರು ಮುಖಂಡರು ಪಕ್ಷದ ಸಂಘಟನೆ ಕೆಲಸ ನಾವು ಮಾಡಿ ಅಂತೇಳಿ ತಮ್ಮ ಅಂತ ಕೈ ಮುಗಿದು ಅಂದ ನಮಸ್ಕಾರ. ಇಷ್ಟೊತ್ತಲ್ಲ ಮಾನ್ಯ ಗೌರವಾನ್ವಿತ ಜನಸೇವಕರು ಆಗಿರ್ತಕ್ಕಂಥ ಶ್ರೀ ಮಾತೇಶಣ್ಣ ದೊಡ್ಡಗೌಡರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ. ನರೇಂದ್ರ ಮೋದಿ ಅವ್ರ ಪಂತಪ್ರಧಾನ, ಅಮಿತ್ ಶಾ ಜಿ ಅವ್ರ ಗೃಹ ಮಂತ್ರಿ, ಯೋಗಿಜಿ ಅವರಂತ ಬಹಳಷ್ಟು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅದಾರ. ನಾವು ಸಹಿತ ಹಿಂದುತ್ವದವ್ರ ಕಾರ್ಯಕರ್ತರು, ನಾವೆಲ್ಲರೂ ಕೂಡ ಅದನ್ನು ಮಾಡ್ತೀವಿ. ಅದ್ರಾಗೆ ಎರಡನೇ ಮಾತಿಲ್ಲ, ಎರಡನೇ ತಿಂಗಳು. ಈಗ ನಿಮ್ ಕುಚುಕು ದೋಸ್ತ ಮಾತೇಶ್ ದೊಡ್ಡಗೌಡ್ರು ಏನು ಸಾಕಷ್ಟು ನಿಮ್ಮ ಮೊದ್ಲಿಂದನು ಒಳ್ಳೆ ಇದು ಇಬ್ರು DCC ಬ್ಯಾಂಕ್ ನ ಗೆಳೆಯರು. ಇಂಥ ಸಂದರ್ಭದಲ್ಲಿ 2028 ಅವ್ರ ಬಗ್ಗೆ ಏನ್ ಮಾತು ಹೇಳ್ತೀರಾ? ಏನ್ ಗೆಲ್ಬೋದಾ ಕಿತ್ತೂರು ಕ್ಷೇತ್ರದಿಂದ? ನಾ ಹೇಳೋದೇನು, ಮುಂದಿನ ಸಲ ರಾಜ್ಯದಾಗನ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗತ್ತೆ, ಮೆಜಾರಿಟಿಲೇ ಆಗತ್ತೆ. ಅದ್ರಾಗ ಅವರು ಶಾಸಕ ಇದ್ದೇ ಇರ್ತಾರ. ಕಿತ್ತೂರು ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.